ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂತಹ 4ನೆಯ ಮಾತು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಏಲಿ ಏಲಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನೆಲ್ಲ ನೋವುಗಳನ್ನು ತಿಂದವನಾಗಿ ನಿಂತುಕೊಂಡಾಗ ಆತನು ಒಡೆದಂತಹ ಚಾಟಿಯ ಏಟನ್ನು ನೆನೆಸಿಕೊಳ್ಳಲಿಲ್ಲ, ಆ ನೋವನ್ನು ಕೂಡ ಸಹಿಸಿಕೊಂಡನು. ಆದರೆ ತಂದೆಯಾದ ದೇವರು ಅವರನ್ನ ಕೈ ಬಿಡುವಂತಹ ಸಂದರ್ಭವನ್ನ ಆತನು ಸಹಿಸಿಕೊಳ್ಳಲಾರದೆ ಈ ಒಂದು ಮಾತನ್ನ ಆತನು ನುಡಿಯುವಂತರಾಗಿದ್ದಾರೆ. ಆ ನೋವಿನ ಸಂದರ್ಭದಲ್ಲಿಯೂ ಆತನು ತನ್ನ ತಂದೆಯನ್ನ ಕೂಗಿ ಕರೆಯುತ್ತಲಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಭೂಪರ ಲೋಕಗಳ ಒಡೆಯನೂ ಆದ ನನ್ನ ತಂದೆಯೇ, ಅಪ್ಪ, ಇಂದು ಸ್ವಾಮಿ ಅಪ್ಪ, ನೀವು ಶಿಲುಬೆಯ ಮೇಲೆ ಪಡುತ್ತಿರುವಂತಹ ಆ ನೋವಿಗೆ ಕರ್ತನೆ ಅಪ್ಪ, ನಿಮ್ಮ ತಂದೆಯನ್ನು ಕೂಗುವಂತವರಾಗಿದ್ದೀರಿ ಅಪ್ಪ. ತನ್ನೆಲ್ಲ ಬಲವನ್ನು ಬಿಟ್ಟು ತಂದೆಯೇ ನೀವು ಕೂಗುತ್ತಾ ಇದ್ದೀರಿ ಅಪ್ಪ. ಈ ನೋವನ್ನ ಕರ್ತನೆ ಸಹಿಸಿಕೊಂಡು ಕರ್ತನೆ ಅಪ್ಪ, ನಮ್ಮನ್ನ ಕರ್ತನೆ ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡಿಸಲಿಕ್ಕೆ ಸ್ವಾಮಿ ನೀವು ಈ ರಕ್ತವನ್ನು ಚೆಲ್ಲಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಮ್ಮನ್ನೇ ಒಪ್ಪಿಸಿಕೊಡುವುದಕ್ಕೆ ನಾವು ಕೂಡ ಸಿದ್ಧರಾಗುವಂತೆ ನಮ್ಮೆಲ್ಲರನ್ನ ನೀವು ಕೈ ಹಿಡಿದು ನಡೆಸಿರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.